ಬೆಳಗಾವಿ ಜೆಎಂಎಫ್ಸಿ ಕೋರ್ಟ್ಗೆ ಬಿಜೆಪಿ ನಾಯಕರ ದಂಡೆ ಆಗಮಿಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಸಿಟಿ ರವಿಯನ್ನ ಹಾಜರುಪಡಿಸಲಾಗತ್ತೆ. ಅದಕ್ಕೆ ಅಂತ ಸಕಲ ಸಿದ್ಧತೆಗಳಾಗ್ತಾ ಇದೆ. ಕೋರ್ಟ್ನ ಬಳಿ ಬಿಜೆಪಿಯ ನಾಯಕರುಗಳು ಒಬ್ಬೊಬ್ಬರಾಗೇ ಆಗಮಿಸ್ತಾ ಇದ್ದಾರೆ. ವಕೀಲರ ಜೊತೆ ಆಗಮಿಸಿದ್ದಾರೆ BY ವಿಜಯೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ. ಜಾಮೀನು ಅರ್ಜಿಯನ್ನ ಹಾಕುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ವಿಜಯೇಂದ್ರ ಕೂಡ. ಬೆಳಗಾವಿ ಜೆಎಂಎಫ್ಸಿ ಕೋರ್ಟ್ಗೆ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ಇನ್ನೇನು ಸಿಟಿ ರವಿ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲ, ಅವರು ಮೆಡಿಕಲ್ ಟೆಸ್ಟ್ ಮುಗಿತಾ ಇದ್ದ ಹಾಗೇನೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಹಾಗಾಗಿ ಜಾಮೀನಿಗೆ ಏನೇನು ತಯಾರಿ ಮಾಡ್ಕೋಬೇಕು ಆ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ವಕೀಲರ ಜೊತೆಗೇನೆ ವಿಜಯೇಂದ್ರ ಕೂಡ ಆಗಮಿಸಿದ್ದಾರೆ, ಬಿಜೆಪಿಯ ರಾಜ್ಯಾಧ್ಯಕ್ಷರು. ಕಡೆ ಪ್ರೇಮ ಕಡೆ ಐತಲ್ಲ ಕ್ಯಾಮ್ರಾ ಅಲ್ಲ ನೋಡಿ, ಇದು ಬೆಳಗಾವಿಯ ಕೋರ್ಟ್ ಆವರಣದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ದೃಶ್ಯ. ಕೋರ್ಟ್ನ ಮುಂಭಾಗದಲ್ಲಿ, ಅಂದ್ರೆ ಕೋರ್ಟ್ನ ಒಳಗಲ್ಲ, ಕೋರ್ಟ್ನ ಮುಂಭಾಗದಲ್ಲಿ ಕಾಣಿಸ್ಕೊಳ್ತಿರುವಂಥ ದೃಶ್ಯ. ಬಿಜೆಪಿಯ ನಾಯಕರುಗಳು ಒಬ್ಬೊಬ್ಬರೇ ಆಗಮಿಸ್ತಾ ಇದ್ದಾರೆ. ಸೊ ಇದೀಗ ವಿಜಯೇಂದ್ರ ಅವರ ಆಗಮನ ಕೂಡ ಆಗಿದೆ. ವಕೀಲರ ದಂಡೆ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರ್ಕೊಂಡು ಬರ್ತಾರಲ್ಲ, ಹಾಗಾಗಿ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ಸೊ ಜಾಮೀನು ಅರ್ಜಿಗೆ ಏನೆಲ್ಲ ಬೇಕೋ ಅದೆಲ್ಲದರ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಎಲ್ಲ ಬಿಜೆಪಿ ನಾಯಕರುಗಳು ಅಲ್ಲಿಗೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಪೊಲೀಸ್ ಇಲಾಖೆಗೆ ಇದು ಬೇರೆ ತಲೆನೋವು. ಅಲ್ಲೂ ಹೆಚ್ಚಿನ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಭದ್ರತೆಯ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಆಗಬಾರ್ದು, ಕನ್ಫ್ಯೂಷನ್ಸ್ ಆಗಬಾರ್ದು ಅಂತ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದೇ ಕೋರ್ಟ್ಗೆ ಬರ್ತಾರೆ. 164 ಸ್ಟೇಟ್ಮೆಂಟನ್ನು ದಾಖಲು ಮಾಡಬೇಕಾಗಿರುವಂಥ ಕಾರಣಕ್ಕಾಗಿ. ಸೊ ಅವರ ಬೆಂಬಲಿಗರು ಬರುವ ಸಾಧ್ಯತೆ ಇರುತ್ತೆ. ಮತ್ತೆ ಏನೆಲ್ಲ ಹೈಡ್ರಾಮಾ ನಿನ್ನೆ ರಾತ್ರಿ ಆಗಿತ್ತು ಸ್ಟೇಷನ್ನ ಮುಂದೆ ಅಥವಾ ಸುವರ್ಣಸೌಧದಲ್ಲಿ, ಆ ಹೈಡ್ರಾಮಾಗಳು ಇಲ್ಲೂ ಆಗುವ ಸಾಧ್ಯತೆಗಳು ಇರುವಂಥ ಹಿನ್ನೆಲೆಯಲ್ಲಿ ಆಲ್ರೆಡಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾರೆ ಅಂತ ಗೊತ್ತಾಗ್ತಿದ್ದ ಹಾಗೇನೆ ಅವರ ಅಭಿಮಾನಿಗಳು ಬರುವ ಸಾಧ್ಯತೆ ಇರುತ್ತೆ. ಈಗ ಆಲ್ರೆಡಿ ಬಿಜೆಪಿ ನಾಯಕರುಗಳು ಬಂದಿದ್ದಾರೆ. ಇನ್ನು ಬಿಜೆಪಿ ನಾಯಕರುಗಳಿಗಿದ್ದಾರೆ ಅನ್ನುವಾಗ ಅವರ ಕಾರ್ಯಕರ್ತರುಗಳು ಕೂಡ ಬರ್ತಾರೆ. ಅಲ್ಲಿ ಮಾತಿಗೆ ಮಾತು ಬೆಳೆಯೋದು, ಘೋಷಣೆ ಮತ್ತು ಪ್ರತಿಭಟನೆ ಇದೆಲ್ಲವೂ ಕೂಡ ಮಿತಿ ಮೀರಿದ್ರೆ ಕಷ್ಟ ಆಗತ್ತೆ. ಸೊ ಆ ಕಾರಣಕ್ಕಾಗಿ ಪೊಲೀಸರು ಹೆಚ್ಚಿನ ರೀತಿಯಾದಂಥ ಭದ್ರತೆಯನ್ನು ಕೈಗೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿಟಿ ರವಿ ಅವರ ಮೆಡಿಕಲ್ ಚೆಕಪ್ ಆಗ್ತಾ ಇದೆ. ಅವರ BP ಮತ್ತು ಅವರ ಶುಗರ್ ಇದೆಲ್ಲವೂ ನಾರ್ಮಲ್ ಆಗಿದೆಯಾ ಏನು ಅಂತ. ತಲೆಗೆ ಬೇರೆ ಸ್ವಲ್ಪ ಪೆಟ್ಟು ಬಿದ್ದುಬಿಟ್ಟಿತ್ತು ನಿನ್ನೆ. ಅಂದರೆ ನೂಕಾಟ ತಳ್ಳಾಟ ಎಲ್ಲ ಆಗಿತ್ತಲ್ಲ, ಫೋರ್ಸ್ಫುಲಿ ಸಿಟಿ ರವಿ ಅವರನ್ನು ವೆಹಿಕಲ್ಸ್ಗೆ ತುಂಬಿಬಿಟ್ರು. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಅವ್ರಿಗೆ ತಲೆಗೆ ಗಾಯ ಆಗಿದೆ. ಅದಕ್ಕೆ ಬ್ಯಾಂಡೇಜನ್ನು ಹಾಕ್ಸಿದ್ರು. ಇವತ್ತು ಕ್ಲೀನಾಗಿ ಮತ್ತೆ ಆ ಬ್ಯಾಂಡೇಜನ್ನೆಲ್ಲ ಓಪನ್ ಮಾಡಿ, ಗಾಯ ತುಂಬ ದೊಡ್ಡದಾಗಿದ್ದರೆ ಮತ್ತೆ ಅದನ್ನು ಕ್ಲಿಯರ್ ಮಾಡಿ, ಸೊ ಏನೋ ಒಂದಷ್ಟು ಪ್ರಕ್ರಿಯೆಗಳಿರುತ್ತೆ. ಆ ಪ್ರಕ್ರಿಯೆಗಳು ಈಗ ನಡೀತಾ ಇದೆ. ಸೊ ಆ ಪ್ರಕ್ರಿಯೆಯಲ್ಲಿ ಮುಗಿತಿದ್ದ ಹಾಗೆಯೇ ಕೋರ್ಟಿಗೆ ಕರ್ಕೊಂಡು ಬರ್ತಾರೆ. ಅದಕ್ಕಿಂತ ಮುಂಚೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕೋರ್ಟ್ಗೆ ಬರುವ ಚಾನ್ಸಸ್ ಇದೆ ಅನ್ನೋದನ್ನು ಹೇಳ್ತಾ ಇದ್ರು. 164 ಏನು ಹೇಳಿಕೆ, ಆ ಹೇಳಿಕೆಯನ್ನು ಮತ್ತೆ ಬೇರೆ ಇನ್ನೇನೋ ಹೇಳೋದಕ್ಕೆಲ್ಲ ಆಗೋದಿಲ್ಲ. ಸೊ ಆ ಹೇಳಿಕೆಯನ್ನು ದಾಖಲು ಮಾಡುವಂಥ ನಿಟ್ಟಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಬರಬಹುದು ಅಂತ ಹೇಳಲಾಗ್ತಿದೆ. ನೋಡ್ಬೇಕು ಏನೆಲ್ಲ ಡೆವಲಪ್ಮೆಂಟ್ ಆಗತ್ತೆ ಅಂತ. ಸಾಕಷ್ಟು ರೀತಿಯಾದಂಥ ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ ಈ ಒಂದು ವಿಚಾರ. ನಿನ್ನೆ ಆದಂಥ ಒಂದು ಬೆಳವಣಿಗೆ ಇದೀಗ ರಾಜಕೀಯವಾಗಿ ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸಿಕ್ಕಾಪಟ್ಟೆ ಹೈಡ್ರಾಮಾ ಬೆಳಗಾವಿಯಲ್ಲಿ ನಡೀತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇವತ್ತೆಲ್ಲ ನಾಯಕರು ಜಾಲಿ ಜಾಲಿ ಅಂತ ವಾಪಸ್ ಬರ್ತಾ ಇದ್ರು. ಕಾರಣ ಅಧಿವೇಶನ ಮುಗ್ದಿತ್ತು. ಆದರೆ ಈಗ ಪರಿಸ್ಥಿತಿ ಸ್ವಲ್ಪ ಬದಲಾಗಿದೆ. ಯಾಕಂದರೆ ಸಿಟಿ ರವಿ ಅವರನ್ನು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಬಿಜೆಪಿಗೂ ಇದು ಪ್ರತಿಷ್ಠೆಯ ಪ್ರಶ್ನೆ, ಕಾಂಗ್ರೆಸ್ಗೂ ಇದು ಪ್ರತಿಷ್ಠೆಯ ಪ್ರಶ್ನೆ. ನಮ್ಮ ನಾಯಕರನ್ನೇ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಬಿಜೆಪಿ ಪ್ರತಿಷ್ಠೆ. ನಮ್ಮ ನಾಯಕಿಗೆ ಹಿಂಗೆ ಹೇಳಿಬಿಟ್ಟಿದ್ರಲ್ಲ, ಅದಕ್ಕೆ ನಾವು ಪಾಠ ಕಲಿಸಿದ್ದೀವಿ ಅಂತ ಕಾಂಗ್ರೆಸ್ನವರ ಪ್ರತಿಷ್ಠೆ. ಸೊ ಈ ಪ್ರತಿಷ್ಠೆಗಳ ನಡುವೆಯಲ್ಲಿ ಸಿಕ್ಕಾಬಟ್ಟೆ ಹೈಡ್ರಾಮಾ ನಡೀತಾ ಇದೆ. ಪೊಲೀಸರು ಅಡಕತ್ತರಿಯಲ್ಲಿ ಸಿಲುಕಿಬಿಟ್ಟಿದ್ದಾರೆ. ಈಗ ಬಿಜೆಪಿ ನಾಯಕರು ಆವಾಜ್ ಹಾಕಿದ್ರು ಪಾಪ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಒತ್ತಡ ಹೇರಿದ್ರು ಪಾಪ ಕೇಳಬೇಕಾದ ಪರಿಸ್ಥಿತಿ ಬಂದಿದೆ. ಪೊಲೀಸರಿಗೆ ಟೆನ್ಷನ್ನೋ ಟೆನ್ಷನ್. ಭದ್ರತೆ ವ್ಯವಸ್ಥೆಗೆ ಭದ್ರತೆ ಮಾಡಬೇಕು, ಸೆಕ್ಯೂರಿಟಿ ವ್ಯವಸ್ಥೆಗೆ ಸೆಕ್ಯೂರಿಟಿ ಕೊಡಬೇಕು. ಅದ್ರ ಮಧ್ಯದಲ್ಲಿ ಈ ನಾಯಕರುಗಳ ಮಾತನ್ನೂ ಕೇಳಬೇಕು. ಪಾಪ ಬೆಳಗಾವಿ ಪೊಲೀಸರು 1 ತಿಂಗಳಿಂದ ಹೈರಾಣಾಗಿ ಹೋಗಿದ್ದಾರೆ. ಬೆಳಗಾವಿಯಲ್ಲಿ ಅಧಿವೇಶನ ಅಂತ ಭದ್ರತೆ,
ಬೆಳಗಾವಿಯಲ್ಲಿ MES ಕಾರ್ಯಕರ್ತರ ಪುಂಡಾಟ. ಈಗ ನೋಡಿದ್ರೆ ಈ ಬೆಳವಣಿಗೆ. ಬೆಳಗಾವಿಯ ಪೊಲೀಸರು ಹೈರಾಣಾಗಿ ಹೋಗಿದ್ದಾರೆ. ಸೊ ಇದೀಗ ಕೋರ್ಟ್ಗೆ ಈ ಹೈ ಡ್ರಾಮಾ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಯಾಕಂದರೆ ಕೋರ್ಟ್ನ ಆವರಣಕ್ಕೆ ಒಬ್ಬೊಬ್ಬರೇ ಆಗಮಿಸ್ತಾ ಇದ್ದಾರೆ. ಹೆಚ್ಚಿನ ಜನಕ್ಕೆ ಸೇರೋದಕ್ಕೆ ಅವಕಾಶ ಕೊಡಲ್ಲ ಕೋರ್ಟ್ನ ಹಾಲ್ನಲ್ಲಿ. ಬಟ್ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದನ್ನು ನೀವು ನಿನ್ನೆ ಗಮನಿಸಿದ್ರಿ. ಸ್ಟೇಷನ್ ಮುಂಭಾಗದಲ್ಲೇ ಏನೆಲ್ಲ ಸೀನ್ಗಳಾಗಿದ್ವು ಅಂತ. ಸೊ ಇವತ್ತು ಕೂಡ ಆ ಸೀನ್ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಸದ್ಯಕ್ಕೆ CT ರವಿ ಅವರನ್ನು ಕೋರ್ಟ್ಗೆ ಕರ್ಕೊಂಡು ಬರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ನಾಯಕರುಗಳು ಬಂದಿದ್ದಾರೆ, ಜೊತೆಗೆ ವಕೀಲರು ಇದ್ದಾರೆ. ಬೆಳಗ್ಗೆನೆ ಸುಮಾರು ಒಂದು 8-8:30ಗೆ ವಕೀಲರು ಬಂದು ಕಾಯ್ತಾ ನಿಂತಿದ್ರು. ಎಷ್ಟೊತ್ತಿಗೆ ಕರ್ಕೊಂಡು ಬರ್ತಾರೆ ಏನು ಎತ್ತ ಅಂತ ನಮಗೆ ಕ್ಲಾರಿಟಿ ಇಲ್ಲ. ಯಾಕಂದರೆ ನಿನ್ನೆ ಸಂಜೆನೇ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಬಟ್ ನಿನ್ನೆ ಸಂಜೆನೂ ಮಾಡಿಲ್ಲ. ಯಾಕೆಲ್ಲ ಕಡೆ ಸುತ್ತಾಡಿಸಿದ್ದಾರೆ ಗೊತ್ತಿಲ್ಲ. ಮಾನಸಿಕವಾಗಿ ದೈಹಿಕವಾಗಿ ಅವ್ರಿಗೆ ನೋವಾಗಿದೆ. ಈ ಥರ ಮಾಡೋದು ತಪ್ಪು. ಯಾವುದೇ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಕೊಡದೇ ಇದ್ರೂ ಅದಕ್ಕೆ ತನಿಖೆ ಆಗಬೇಕು. ಸಭಾಪತಿಗಳಿಗೆ ಪರ್ಮಿಷನನ್ನು ತೆಗೆದುಕೊಳ್ಬೇಕು. ಅದಲ್ಲದೆ ಅವ್ರು ಮಾತನಾಡಿರುವಂಥದ್ದು ಕಲಾಪದಲ್ಲಿ ಅಂದ ಮೇಲೆ ಅಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಸೊ ಅದೇ ಪ್ರಮುಖವಾದಂಥ ಸಾಕ್ಷಿಗಳಾಗಿರುತ್ತೆ. ಈ ಎಲ್ಲ ವಿಚಾರವನ್ನು CT ರವಿ ಪರ ವಕೀಲರು ಹೇಳ್ತಾ ಇದ್ರು. ಅವರು ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ. ಬೇಲ್ ಸಿಗುತ್ತೆ, ಬೇಲ್ ಕೊಡಿಸಲೇಬೇಕು ಅಂತ ತಯಾರಿ ಮಾಡಿಕೊಂಡಿಗೆ ಬಂದಿದ್ದಾರೆ. ಸೊ ಇದೀಗ ಮುಂದಿನ ಬೆಳವಣಿಗೆಗಳ ಬಗ್ಗೆ ಸಹಜವಾಗಿಯೇ ಮತ್ತಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ಏನು ಡೆವಲಪ್ಮೆಂಟ್ ಆಗಬಹುದು ಅನ್ನುವಂಥದ್ದು ಇದೀಗ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಾಕ್ತಾ ಇದೆ. CT ರವಿ ಅವರನ್ನು ಬಂಧಿಸಿರುವಂಥದ್ದು ನಿಜವಾಗ್ಲೂ ಕೂಡ ತಪ್ಪು. ಇದು ಕಾಂಗ್ರೆಸ್ ಸರ್ಕಾರ ರಾಜಕೀಯವಾಗಿ ಷಡ್ಯಂತ್ರ ಮಾಡ್ತಾ ಇರುವಂಥದ್ದು, ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರೋದು ಅನ್ನುವಂಥ ವಿಚಾರವನ್ನು BJP ನಾಯಕರುಗಳು ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನವ್ರು ಮಾತ್ರ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. CT ರವಿ ಆ ಪದ ಬಳಕೆ ಮಾಡಿದ್ದು ಹೌದು, ಅದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಆ ಪದ ಬಳಕೆ ಮಾಡೋದು ತಪ್ಪು, ಯಾರೇ ಮಾಡಿದ್ರೂ ತಪ್ಪು, ಅವ್ರಿಗೆ ಶಿಕ್ಷೆ ಆಗಬೇಕು. ಅದಕ್ಕೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ, ಅದರಲ್ಲಿ ಏನು ತಪ್ಪಿಲ್ಲ ಅಂತ ಕಾಂಗ್ರೆಸ್ನವರು ಕೂಡ ವಾದ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈ ಪ್ರಕರಣ ಇದೀಗ ಕೋರ್ಟ್ ಮೆಟ್ಟಿಲೇರ್ತಾ ಇರೋದು. ಕೋರ್ಟ್ನಲ್ಲಿ ಯಾವ ರೀತಿಯಾದಂಥ ತೀರ್ಪು ಬರುತ್ತೆ, ಕೋರ್ಟ್ನಲ್ಲಿ ಏನು ಬೆಳವಣಿಗೆ ಆಗುತ್ತೆ. ಯಾಕಂದರೆ ಇವರು ಕೂಡ ಕೌಂಟರ್ ದೂರನ್ನು ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಮತ್ತು ಅವರ ಬೆಂಬಲಿಗರ ಮೇಲೆ ಇವರು ಕೂಡ ಪ್ರತಿ ದೂರನ್ನು ಕೊಟ್ಟಿದ್ದಾರೆ. ಸೊ ಅದರ ತನಿಖೆ ಕೂಡ ಆಗಬೇಕಾಗತ್ತೆ. ಅವರಲ್ಲಿ ಕೆಲವರನ್ನು ವಶಕ್ಕೆ ಪಡ್ಕೊಳ್ಬೇಕಾಗತ್ತೆ, ಅವರನ್ನು ಕೋರ್ಟ್ಗೆ ಹಾಜರುಪಡಿಸ್ಬೇಕಾಗತ್ತೆ. ಸೊ ಇದೆಲ್ಲ ಆಗಲಿ ಫಸ್ಟು ಅಂತ BJP ನಾಯಕರುಗಳು ಹೇಳ್ತಾ ಇದ್ದಾರೆ. ಸದ್ಯದ ಬೆಳವಣಿಗೆ ಕೋರ್ಟ್ನ ಹಾಲ್ನತ್ತ ವಿಜಯೇಂದ್ರ ಮತ್ತು ಆರೋಗ್ಯ ತಪಾಸಣೆಗೆ CT ರವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆ ಸದ್ಯಕ್ಕೇನು ಅನ್ನೋದು ಕುತೂಹಲ. ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಅನ್ನೋದು ಕುತೂಹಲ.